ಪುಣ್ಯದೋಳು ಮನ್ಯನಾದೆ ನಾನು, ಇಳೆಗಳು ಧನ್ಯನಾದೆ ನಾನು ಜಗದೋಳು. ಧರ್ಮವ ಪಾಲಿಸಿ ಪ್ರಜೆ ಗುರು ಮುನಿಪಾದ ಪೂಜೆ ಮಾಡಿ ಎನ್ನ ಕರಗಳು ಮಾನ್ಯವಾದವೋ, ಧನ್ಯನಾದೆ ನಾನು ಜಗದೋಳು ಮಾನ್ಯನಾದೆ ನಾನು ಇಳೆಗಳು ಧನ್ಯ. ಭಗವಂತ ಈ ದಂಪತಿಗಳಿಗೆ ಸಕಲ ಸೌಭಾಗ್ಯಗಳನ್ನು ಉಂಟು ಮಾಡಿದ್ದಾನೆ. ಇವರಿಗಿರುವಂತ ಒಂದೇ ಒಂದು ದುಃಖ ಫಲ, ಮದುವೆಯಾಗಿ ಅನೇಕ ವರ್ಷಗಳಾಗ್ತಾ ಇದೆ, ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಚಿಂತೆ. ಅದಕ್ಕೆ ದೊಡ್ಡದೊಂದು ಮಾತು ಹೇಳ್ತಾರೆ, ತಾರೆಗಳು ಗಗನದೊಳು ಅನಂತವಿದ್ದರು, ಚಂದ್ರಮನಿಲ್ಲದೆಡೆ ಶೋಭಿಪದು. ತಲೆ ಎತ್ತಿ ನೋಡಲು ಸಮುದ್ರ ಸಾಗರಗಳು ಅನಂತವಿದ್ದರು, ತಾವರೆ ಇಲ್ಲದೆಡೆ ಶೋಭಿಪದು. ಸಿರಿಯುಂ ತುಂಬಿದ ಮನುಜನ ಬಾಳಿನಲ್ಲಿ, ಸಿರಿಯುಂ ತುಂಬಿದ ಮನುಜನ ಬಾಳಿನಲ್ಲಿ, ಆರ ವಂಶಕ್ಕೆ ಕುವರರಿಲ್ಲದೆಡೆ ಶೋಭಿಪದು. ಹರ ಹರ ಶ್ರೀ ಚನ್ನ ಸೋಮೇಶ್ವರ, ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿರೋ ಗುಡ್ಸುಮ್ ಕೂಟ್ರೆ ಒಂದು ಟಾಟೇಸಿ ಆಯ್ತಾನಗದ, ಎರಡು ಟಿಪ್ಪರ್ ಜನನೇ ಇಲ್ವಲ್ಲ ಇಲ್ಲಿ. ಅಂದ್ರೆ ಭಗವಂತನ ಸಾಕಾರ. ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟಿದ್ದಾನೆ. ಇಂದಿನ ಕಾಲದಲ್ಲಿ ಮಕ್ಕಳು ಪಡಿಬೇಕು ಅಂದ್ರೆ ಯಾಗ ಯಜ್ಞ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಿಕಾಮೇಷ್ಟಿ ಯಾಗ ಅಂತ ಮಾಡಿ, ಚಿನ್ನದ ನೇಗಲ್ಲ ಕಟ್ಟಿ ವಲ್ಲವನ್ನು ಹೋಗಲಿ ಅಂದ್ರೆ ಮಕ್ಕಳ ಫಲ ಚೆನ್ನಾಗಿ ಕೊಟ್ಟಿದ್ದಾನೆ ಅಂತ ಆಯ್ತು. ಆದ್ರೆ ಇಂದಿನ ಕಾಲದಲ್ಲಿ ಯಾವ್ದೇ ಕತೆ ತಗೊಂಡ್ರು ಮಕ್ಕಳಿಲ್ಲ ಅನ್ನೋ ಕಥನೆ ಬರ್ತಿತ್ತಲ್ಲ. ಈ ಗಂಡ ಹೆಂಡತಿರಾದ ರಾಮಲಿಂಗೇಶ್ ಶೀಲವತಿಯ ಒಂದು ಪುಣ್ಯವೋ, ಆ ಭಗವಂತನ ಸಾಕಾರ ಈ ದಂಪತಿಗಳಿಗೆ ಹೋಗುವಂತ ಶುಭ ಸೂಚನೆಯೋ. 4 ಜನ ಶಿವಯೋಗಿಗಳಾಗಿರ್ತಕ್ಕಂಥವರು ದಂಡ ಕಮಂಡದ ನಡೀತಾ ಶಿವಧ್ಯಾನವನ್ನು ಶಿವಸ್ಮರಣೆ ಮಾಡಿಕೊಂಡು ಕನ್ನಡ ನಾಡಿದಂತೆ ಪ್ರಸರಿಸ್ತಾ ಎಲ್ಲಾ ಒಂದು ಪುಣ್ಯ ಸ್ಥಳಗಳನ್ನು ಸುತ್ತಾಡಿ ಆ ಮಥುರಾ ನಗರದ ಕಡೆ ಬರ್ತಾ ಇದ್ದಾರೆ. ಭಗವಂತನ ಸಂಕೀರ್ತನೆಯನ್ನು ಜಪಿಸುತ್ತಾ ಯಾವ ರೀತಿಯಾಗಿ ಎಂದರೆ ಭಯವಿಲ್ಲ, ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿವಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ, ಜನುಮ ಜನುಮಗಳ ಪಾಪವೇ ಇಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿವಿಲ್ಲ. ಅನ್ನದಾನವ ತೊರೆಯದಿರು, ನಾನು ನನ್ನದು ಎನ್ನದಿರೋ, ಉನ್ನತಿ ಸಾಧಿಸಿ ಅಗಲಿರುಳು. ಉನ್ನತಿ ಸಾಧಿಸಿ ಅಗಲಿರುಳು, ದೀನಾನಾಥನ ನೆನೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಬಡಲಿ ಬಾಳದೆ ಇಳೆಯೊಳಗೆ, ಭೋಗ ಭಾಗ್ಯದ ಬಲೆಯೊಳಗೆ, ಬಡಲಿ ಬಾಳದೆ ಇಳೆಯೊಳಗೆ, ಕಾಯಕ ಮಾಡುತ್ತ ಎಂದೆಂದು, ಕಾಯಕ ಮಾಡುತ್ತ
ಎಂದೆಂದು ಆತ್ಮಾನಂದನ ನೆನೆಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಜಗದೊಳ್ಳು ತಪ್ಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ. ದಾನವೇ ಜಗದೊಳ್ಳು ತಪವಯ್ಯ, ಧ್ಯಾನವೇ ಘನಕರ ಜಪವಯ್ಯ. ಅಪಕಾರವ ನೀ ಮಾಡಿದರೆ, ಅಪಕಾರವ ನೀ ಮಾಡಿದರೆ ಕೈಲಾಸವದು ಸಿಗದಯ್ಯ. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ. ಊರಿನ ಜನ ಗಂಟೆ ಈ ದುಃಖವನ್ನು ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ನಿಮ್ಮಂತವರ ಪಾದ ಸೇವೆಯಿಂದನಾದರೂ ಪರಮಾತ್ಮ ನಮಗೆ ಮಕ್ಕಳ ಫಲಕ್ಕೆ ನಡೆಸಲಿ. ಆಶೀರ್ವಾದ ಮಾಡಿ ಸ್ವಾಮಿ. ನೋಡಿ, ಈ ದುಃಖ ಈಗಿನ ಕಾಲದಲ್ಲಿ ಕೆಲವು ಮಹತಾಂತರಿಗೆ ಇದ್ದೇ ಇರುತ್ತೆ. ಈ ಮಕ್ಕಳಿದ್ದೊಳದ್ರು ಸುಮ್ ಚುಚ್ಚು ಮಾತಾಡೋದು ನಮ್ಮ ಹಳ್ಳಿ ಕಡೆ ಜಾಸ್ತಿ ಇದು. ಮದುವೆಯಾಗ ವರ್ಷದಲ್ಲಿ ತಗೊಂಬಂದಕ್ಕ ಈ ಗೊಡ್ಡೆಮ್ಮ ಮದುವೆಯಾಗ ವರ್ಷದಿಂದ ಒಂದು ಕರೆಂಡರ್ ಹಾಕಿದ್ದ, ಅದ್ ಯಾತಿಕ ಅದು ಸಂತ ಕೊಡೋದು ಕುಯ್ಯೋರ್ ಮಾರ್ಬೇಕದ. ನೀ ಅದಕ್ಕೆ ನಮ್ ಇತ್ಲಿ ಒಂದ್ ಸಮರಾದ ನೋಡಿಲ್ವಾ? ಅದೇ ಪಾಟ್ಗ ಈ ಪಾಟ್ಗ ಒಂದ್ ಗೋಟು ಒಂದ್ ಪಿಚ್ಚಿ ಅದೇ ಅದಕ್ಕೆ ತರಿಸಿ ಇಟ್ಕೊಂಡು ಬೇಸ್ ಹಾಕ್ಬೇಕು. ಅದ ನೋಡಿ, ಅಲ್ಲಿ ಅಮ್ಮಗ ಉಣ್ಸಮರು ಕೇಳ್ತಲ್ಲ, ಮಕ್ಕಳದ್ದು ಬತ್ತಳದು ಚುಚ್ಚು ಮಾತಾಡೋದು ಎಷ್ಟು ಇರ್ಲಿಲ್ಲ. ಸದ್ಯಕ್ಕಿಲ್ಲ, ಗೊದ್ಲೆ ಉಂಡಿ ಅಲ್ವಾ ಅಂತವ್ರು ಯಾರು ಇಲ್ಲಿ ಬಂದಿಲ್ಲ. ಮಧ್ಯಾಹ್ನ ನೀವು ಎದ್ದು ಬಿಟ್ರೆ ನೀವೇ ಅವ್ರು ಹೊತ್ತು ತಿಳ್ಕೊಬೇಕಾಯ್ತಾ? ಎದ್ರು ತಾನೇ ಅದಲ್ಲ. ನಿಮಗೆ ಬೇಕಾದ್ರೆ ಮಧ್ಯೆ ಎದ್ದು ಬೇಕಾದ್ರೆ ಔಷಧಿ ಗಿಷ್ಟಿ ಹೊಡ್ಸೋ ಅಂದ್ರೆ ಟೀ ಅಂತ ಕಣ. ಈಗಿನ ಕಾಲದಲ್ಲಿ ಬೆಳಗಳಿಗೆ ಔಷಧಿ ಹೊಡ್ತೀವಿ, ಜನಗಳ ಹೊಡೆದು ಉಂಟ. ನೀವೇ ಸೀಟ್ ಇದನ್ನ ಲೆಕ್ಕ ಹಾಕೊಂಡು ಸ್ಟಾರ್ಟಿಂಗ್ ಒಂದು 20 ಗೊಬ್ಬರ ಬಿಟ್ಬಿಡ್ತೀವಿ ನಿಮಗೆ. ನೆಕ್ಸ್ಟ್ ಒಂದು ಟೈಮ್ ನೋಡ್ಕೊಂಡು ಉಪ್ಪು ಪಟಾಸ್ ಗೊಬ್ಬರ ಬಿಟ್ಬಿಡೋದು. ಬಡ್ಕಂಡು ಬರ್ಬೇಕು, ಕರ್ಕ ಬರ್ಬೇಡಿ ಉಂಡ ಅಂತ ಸುಮ್ಮನೆ ಇಲ್ದಿರದೆಲ್ಲ ಮಾತಾಡ್ತಾರ. ಏನ್ ಎಲ್ಲರೂ ರಕ್ತ ನೋಡೋದಕ್ಕ ಒಂದಿನ ಬಿಡಿಲ್ದೆ ಮಾಡಕ್ಕಂತ ಯಾವ್ದವ ಒಬ್ಬೊಬ್ರು ಒಂದೊಂದು ದಿನ ಶಿಫ್ಟ್ ಆಗ್ಲಿ ಅಂತೀಯ. ಏನು ಬೇಡ, ಸುಮ್ಮನೆ ಇವತ್ತೊಂದಿನ ಸಾಕು, ಭಗವಂತ ಒಳ್ಳೇದು ಮಾಡ್ಲಿ. ಯಾಕೆಂದ್ರೆ ಜೀವನ ಪರ್ಯಂತ ನಿದ್ದೆ ಮಾಡೋದಿದ್ದೇ ಇರುತ್ತೆ. ಇವತ್ತೊಂದು ಸ್ವಲ್ಪ ಹೊತ್ತಿಗಳ ಕಾಲ ನಿದ್ಗೆಟ್ಟು ಭಕ್ತಿಯಿಂದ ಆ ಪರಮಾತ್ಮನ ಕತೆ ಕೇಳ್ತಾ ಇದೀವಿ. ಆ ಭಗವಂತನಾದ ಕಂದನೆ ಜಗತ್ತಿಗೆ ಹುಟ್ಟುವಂತ ಕಾಯಕವನ್ನ ಆ ಪರಮಾತ್ಮಕ್ಕೆ ನಡೆಸ್ತಾನೆ. ಆದರೆ ನಾವು ಹೇಳುವ ವ್ರತವನ್ನ ಮಾಡಿದರೆ ಮಾತ್ರ ನಿಮಗೆ ಮಕ್ಕಳ ಫಲವಾಗುತ್ತೆ. ಪೂಜ್ಯರೇ, ಮಕ್ಕಳಿಗೋಸ್ಕರವಾಗಿ ಮಾಡದಂತ ವ್ರತವೇ ಇಲ್ಲ, ಎಲ್ಲಾ ವ್ರತನೂ ಮಾಡ್ಬಿಟ್ಟಿದೀವಿ. ಈಗ ನೀವೇಳೋ ವ್ರತ ಮಾಡಲ್ಲ ಅಂತೀವ? ಖಂಡಿತವಾಗ್ಲೂ ಮಾಡ್ತೀವಿ. ಅದೇನು ಅಂತ ಹೇಳಿ ಗುರುಗಳೇ, ಅದೇನು ಹೇಳಿ? ಗಮನವಿಟ್ಟು ಕೇಳು ಮಹಾರಾಜ. 1 ತಿಂಗಳ ತನಕ ನೀನು ರಾಜ್ಯ ಕೋಶಾದಿಗಳನ್ನು ಬಿಟ್ಟು ಕಾಡಿನಲ್ಲಿರುವಂತ ಭಗವಂತನ ಸನ್ನಿಧಿಗೆ ಹೋಗಿ ಆ ಪರಮೇಶ್ವರನ ಒಂದು ಪುಣ್ಯ ವ್ರತವನ್ನ 1 ತಿಂಗಳು ನಿಷ್ಠೆಯಿಂದ ನಡೆಸಿದರೆ ನೀವು ಗಂಡ ಹೆಂಡತಿರು ಮಾಡಿದ ಪುಣ್ಯ ಫಲಕ್ಕೆ ಖಂಡಿತವಾಗಲು ಭಗವಂತ ನಡೆಸ್ತಾನೆ, ನಿಮ್ಮ ಮಕ್ಕಳ ಭಾಗ್ಯವಾಗುತ್ತೆ. ಆದರೆ ಒಂದು ಮಾತು ಎಚ್ಚರಿಕೆ ಮಹಾರಾಜ, 1 ತಿಂಗಳ ತನಕ ನೀನು ರಾಜ್ಯ ಬಿಟ್ಟಾಗ ಮಧ್ಯೆ ಎಲ್ಲೂ ಕೂಡ ಹಿಂತಿರುಗಿ ಬರಬಾರದು. 1 ತಿಂಗಳ ತನಕ ನೀನು ಅಲ್ಲೇ ಉಳಿಬೇಕು. ನೀನು ಹೋಗಿದ ಬರೋ ತನಕ ರಾಜ್ಯವನ್ನ ಯಾರು ವಹಿಸ್ತೀಯಾ, ಹೇಗೆ ನಡೆಸ್ತೀಯ ಅನ್ನೋದು ನೀನು ಬಿಟ್ಟಿದ್ದು. 7 ವಿಚಾರ ಹೇಳಾಯ್ತು. ನಾವಿನ್ನು ಬರ್ತೇವೆ ಮಹಾರಾಜ ಅಂತ ಶಿವಯೋಗಿಗಳು ಮುಂದಿನ ಊರಿನ ಕಡೆ ಪ್ರಯಾಣ ಮಾಡ್ತಾರೆ. ಇಲ್ಲಿ ಗಂಡ ಹೆಂಡತಿರು ಯೋಚನೆ ಮಾಡಿದ್ರು, ಅಲ್ಲ ಸ್ವಾಮಿ, 1 ತಿಂಗಳೇನೋ ನಾವು ರಾಜ್ಯ ಬಿಟ್ಟು ಆ ಕಾಡಿಗೆ ಹೋಗಿ ಭಗವಂತನ ವ್ರತ ಮಾಡ್ತೀವಿ ನಿಜ. ಆದ್ರೆ ನಾವು 1 ತಿಂಗಳು ಹೋಗಿದ ಬರೋ ತನಕ ಈ ರಾಜ್ಯದ ಜವಾಬ್ದಾರಿ ಯಾರಿಗೆ ಅಂತ ವಹಿಸೋದು? ಯಾರ ಮೇಲೆ ನಮಗೆ ವಿಶ್ವಾಸ ಜಾಸ್ತಿ ಇದೆ? ಯಾರಿಗಾದ್ರೂ ಅಧಿಕಾರನ ಸಿಕ್ಬಿಟ್ರೆ ಮನುಷ್ಯನು ಕೂಡ ರಾಕ್ಷಸ ಆಗ್ತಾನಲ್ವಾ? ಯಾರು ಕೊಡದು ಸ್ವಾಮಿ ಈ ಸಮಸ್ಯೆಗೆ ಒಂದು ಪರಿಹಾರವನ್ನ ಅಂತ ಯೋಚನೆ ಮಾಡಬೇಕಾದ್ರೆ ಮಹಾರಾಜ ಹೇಳ್ತಾನೆ, ನೋಡಿದ್ದೇವೆ, ನಮಗೆ ನಂಬಿಕೆಸ್ತ ವ್ಯಕ್ತಿ ಅಂದ್ರೆ ನಮ್ಮ ಮಂತ್ರಿಗಳಾದಂಥವ್ರು ಮಾತ್ರ. ಹಗಲು ರಾತ್ರಿ ರಾಜ್ಯಕ್ಕಾಗಿ ದುಡಿತಿರುವ ವ್ಯಕ್ತಿ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರಲ್ಲ. ಅವರು ಬಿಟ್ಟರೆ ಬೇರೆ ಇನ್ಯಾರು ನನಗೆ ನೆನಪಾಗ್ತಾ ಇಲ್ಲ. ಅವರಿಗೆ ರಾಜ್ಯದ ಜವಾಬ್ದಾರಿ ವಹಿಸಿ ನಾವು ಹೊರಡೋಣ, ಏನಂತೀಯ? ಆಗ್ಲಿ ಸ್ವಾಮಿ, ನನ್ನ ಅಭಿಪ್ರಾಯವೂ ಅದೇ ಇತ್ತು. ನಿಮ್ಮ ಇಚ್ಛೆಯಂತೆ ಆಗ್ಲಿ ಅಂತ ಯಾರಲ್ಲಿ ಮಂತ್ರಿಯನ್ನು ಬರಮಾಡಿ ಎಂದಾಗ ಮಹಾಮಂತ್ರಿ ಆದವನ ಆಸ್ಥಾನ ಬರುತ್ತಾನೆ. ಪ್ರಭು, ನನ್ನ ಬರಮಾಡಿದ ಕಾರಣ ನೋಡು ಮಂತ್ರಿ, 1 ತಿಂಗಳ ತನಕ ನಾನು ರಾಜ್ಯವನ್ನು ಬಿಟ್ಟು ಕಾಡಿನಲ್ಲಿ ಭಗವಂತನ ಸನ್ನಿಧಿಗೆ ವ್ರತ ಮಾಡಲು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನಾವು ಹೋಗಿದ ಬರುವ ತನಕ ಈ ರಾಜ್ಯದ ಜವಾಬ್ದಾರಿಯನ್ನ ನೀನು ವಹಿಸ್ಕೋಬೇಕು. ರಾಜ್ಯವನ್ನ ನೆಮ್ಮದಿಯಿಂದ ಸುಭಿಕ್ಷತೆಯಿಂದ ಕಾಪಾಡಬೇಕು. ಏನ್ ಹೇಳ್ತೀಯ?
ಪ್ರಭು, ನೀವು ಆಳಿದ ರಾಜ್ಯವನ್ನು ನನ್ನ ಕೈಲಿ ಆಡಕ್ಕಾಗತ್ತ ಪ್ರಭು? ಅಷ್ಟು ದೊಡ್ಡವನು ನಾನಲ್ಲ ಪ್ರಭು, ನನಗೆ ಈ ಜವಾಬ್ದಾರಿ ಸಲ್ಲದಲ್ಲ. ದಯಮಾಡಿ ಬೇರೆ ಯಾರಿಗಾರು ವಹಿಸ್ಬಿಡಿ ಪ್ರಭು. ಇಲ್ಲ ಇಲ್ಲ ಮಂತ್ರಿ, ನಿನ್ನ ಬಿಟ್ಟರೆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ನಂಬಿಕಸ್ತವನು ನನಗೆ ಯಾರೂ ಕಾಣ್ತಾ ಇಲ್ಲ. ನೋಡು, ಮಹಾರಾಜನಾಗಿ ಅಲ್ಲ, ನಿನ್ನ ಸ್ನೇಹಿತನಾಗಿ ಕೇಳ್ಕೊತಾ ಇದ್ದೀನಿ, ನಡ್ಸ್ಕೊಡ್ತೇನಪ್ಪ ಪ್ರಭು, ಆಜ್ಞೆ ಮಾಡಿ ಪ್ರಭು. ಬೇಡ, ಗಂಡ ಹೆಂಡತಿಗಳು ಕಾಡದ ಕಡೆ ಹೋಗ್ತಾವ್ರೆ. ನಮ್ಮ ಈಗಿನ ಕಾಲದಲ್ಲಿ ಆ ಥರ ಅಧಿಕಾರ ಸಿಗಂಗೆ ಇಟ್ಬಿಟ್ಟಿದ್ರೆ ಏನೇನೇ ಮಾಡಕ್ ಬಿಡೋರು. ಯಾಕೆಂದ್ರೆ ಅಧಿಕಾರ, ಈಗ ಆ ಅಧಿಕಾರ ಮತ್ತು ಈ ವ್ಯವಹಾರ ಅನ್ನೋದು, ದುಡ್ಡು ಅನ್ನೋದು ಎಂತ ಮನುಷ್ಯನ ಬೇಕಾದ್ರೂ ಬದಲಾಯಿಸ್ಬಿಡುತ್ತಂತೆ. ಇದು ಕೆಲವು ಕಡೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೊತ್ತಾಗೋಯ್ತ ಬಂಡವಾಳ ಎಲ್ಲರದು. ಅದು ಹೆಂಗೆ ಅಂದ್ರೆ ಬೆಳಗಾಗಂಟೆ ಬಾಮೈದನ್ನೇ ಎತ್ಕಟ್ಬಿಟ್ಟಿರ್ತಾರೆ ಅಪೋಸಿಟ್ ಆಗಿ. ಏನ ಬಾಮೈದ ಹೇಳ್ತಾನೆ, ನೀವು ನಿಜವಲ್ವೇ ನಮ್ಮ ಬಾವನ ಎದುರು ನಿಂತ್ಕೊಳಕ್ಕೆ ನಂಗೆ ಈಗಲೂ ಮನ್ಸಿಲ್ಲ, ನನಗೆ ಈಗಲೂ ಮನ್ಸಿಲ್ಲ, ಬಹಳ ನೋವಾಯ್ತದೆ. ಇವ್ರು ಅವರಲ್ಲ, ಇವರು ನನ್ನ ಸ್ನೇಹಿತರು ಅವರಲ್ಲ, ಈ ಬಲವಂತ ಮಾಡಿ ನಿಲ್ಲಿಸ್ಬಿಟ್ರೆ ಈಗಲೂ ನನ್ನ ಸುದ್ರಾಮು. ನಿಜವಾಗ್ಲೂ ನನ್ನ ಭಾವನೆ ಎದುರು ನಿಲ್ಸ್ಕೊಳಕ್ ಹಿಂಸೆ ಇಲ್ಲ, ನಿಜವಾಗ್ಲೂ ಹಿಂಸೆ ಇಲ್ಲ, ಇಷ್ಟ ಇಲ್ಲ. ಇಷ್ಟ ಧರ್ಮಸ್ಥಳಕ್ಕೆ ಹೋಗ್ತಿದ್ರೆ ಬೇಡ ಬಿಡಿ, ಅಧಿಕಾರ ನಿಂತು ಬಿಟ್ಟಿನಿ ತಗ, ನಿಂತು ಬಿಡ್ತೀನಿ ನಾನು ತಗ. ಅವನಿಗೂ ಆಸಾದ, ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ತಾವನ ಅವರೆಲ್ಲ ಅದೇನೇ ಅದ ಒಟ್ಟಿನಲ್ಲಿ. ಯಾಕೆಂದ್ರೆ ಕೆಲ ಕಡೆ ನೋಡಿರ್ಬೇಕು, ಓ ಏನಪ್ಪಾ ಚೆನ್ನಾಗಿದೆಪಾ, ಹೆಂಡತಿ ಮಕ್ಕಳು, ಆಮೇಲೆ ಎಷ್ಟಿದ್ದು ನಿಮ್ಮ ಊರ್ಲಿ ಓಟು? ಎಷ್ಟಿದ್ದಪ್ಪ? 125 ಇದ್ದು. ಪಾಲಾಗಿಲ್ವ ನೀವು? ಆಗಲ್ಲ, ಮುಂದ್ಕೋಗಲ್ಲ, ಈಗಲೂ ಆಗಿಲ್ಲ. ಆಮೇಲೆ ಎಲ್ಲ ಒಟ್ಟು ನಮಗೆ ತಾನೆ. ಯಾರು ಕೊಡಾಗಿದ್ದಾನೆ? ಹೋದ ವರ್ಷ ಅದೇ ಮಾತು ಹೇಳಿದ್ರೆ ಒಂದು ಓಟು ಹಾಕ್ಲಿಲ್ಲ. ಕೊಡಾಗಿದ್ದಾನೆ. ಆಮೇಲೆ ಪಕ್ಷ ಯಾವ್ದೊಂದು ಗೊತ್ತು ತಾನೆ? ಪಕ್ಷ ಯಾವ್ದೊಂದು ಗೊತ್ತಿಲ್ಲ, ಎಲ್ಲ ಒಟ್ಟು ನಿಮ್ಗೆ ಅಂತಾನಲ್ಲ. ಮಾಮೂಲ್ ಕೈ ಅಲ್ವಪ್ಪ, ಮಡಕ್ನಿ ಬಿಡೋಣ, ತಲೆಮೇಕೆ ತಲೆಮೇಲೆ ಮಾಡಾಕತ್ತಾನ ಒತ್ತಿನ ಓಟ. ಆಮೇಲೆ 120 ಓಟು ನಮಗೆ ತಾನೆ. ಬಿಟ್ರಿ ಯಾರು ಕೊಡಾಗಿದ್ದಾನ? ನೀ ಏನಿದೆ ಇಲ್ಲಿದೆ ಕಣ, ಜೋಬಳ್ಗೆ ಜೋಬಳ್ಗೆ ಹಾಕೊಂಡ್ರಣ. ಅಲ್ಟೆ ಅವ್ರಿಗೊಂದು ಸೂಟ್ ಕೇಸ್ ಕೊಟ್ಟು ಕಳಿಸ್ಬಿಡಪ್ಪ. ಕೊಡೋಣ ಈಗಲೇ ಖಾಲಿ ಸೂಟ್ಗೆನ ಚೆನ್ನಾಗಿ ಸೂಟ್ ಕೇಸ್ ಇಸ್ಕೊಂಡೆ, ಒಂದು ಓಟು ಹಾಕ್ಲಿ ಅವ್ನಿಗೆ ಕೈ ಎತ್ಬಿಟ್ನ ಶಿಸ್ತಾಗಿ. ಇನ್ ಪಕ್ಕದ ಬೀದಿಗೊಂದಲ್ಲ ಬಿಜೆಪಿ ಸಿಕ್ಬಿಟ್ಟ. ಓ ಏನಪ್ಪಾ ಗುರುಮಲ್ಲು, ಅದೇನೇನ ಕಾಂಗ್ರೆಸ್ ಜೊತೆ ಮಾತಾಡ್ತೀನಿ ಅಂತ ಬೇರೆ ಮಾತಾಡು. ಆಮೇಲೆ ಓಟ್ ಗಿಟ್ಟೇನಾರ ಓಟ್ ವಿಷಯ ಹೇಳಲಿಲ್ಲ ಕಣವ. ಆಮೇಲೆ ಎಷ್ಟಿದ್ದು ನಿಮ್ಮ ಊರ್ಲಿ ಓಟು? 180. ಎಲ್ಲಾ ಹತ್ರ ದುಡ್ಡು ಇಸ್ಕೊಂಡು ಚುನಾವಣೆ ದಿನ ಊರ್ಲೆಲ್ಲ ಮಾದಪ್ಪನ ಬಿಟ್ಕೊಬಿಟ್ಟು ಬುಡ್ಡ ಮಾಡ್ಸ್ಕೊಂಡ್ ಕೂತಾನ. ಬರೀ ಬುಡ್ಡ ಮಾಡಿಸಿ ಪತ್ತೆ ಹಚ್ಬಿಡೋರು. ಉಬ್ಬು ಮೀಸಗಡ್ಡೆ ಎಲ್ಲಾನು ತೆಗೆದ್ಬಿಟ್ಟದೆ. ವಿಭೂತಿನ ಗಂಧನ ಚೆನ್ನಾಗಿ ಕಲಸ್ಬಿಟ್ಟದೆ, ಬುಂಡಗ ಸಾರ್ಬಿಟ್ಟು ಬಾತ್ನ ಪ್ರಸಾದ ಮಾಡಿದ್ರು. ಚೆನ್ನಾಗಿ ತಿನ್ಕೊಂಡು ಗೋಪುರ ಮುಂದೆ ಹಾಕಳ್ಸ್ಕಾಕ್ ಕೂತಾನ. ಅವ್ನ ನಡ್ತಿಗಕ್ಕೆ ನಡೆಯಕತ್ತಲ್ಲ, ನಮ್ಮ ಮಟ್ಟಿನಲ್ಲವ ನೋಡ ನಡ್ತಿಗಕ್ಕೆ ನಡೆಯಕೈತಲ್ಲ ನೋಡಿ. ಇದು ಅಂದ್ರೆ ಎಲ್ಲರ ಬಂಡವಾಳನ ಅಲ್ಲೆಲ್ಲ ಗೊತ್ತಾಗೋಯ್ತದೆ ಒಟ್ಟಿನಲ್ಲಿ. ಇಲ್ಲಿ ಯಾರು ಇಲ್ಲ ಬಿಡಿ, ಎಲ್ಲ ಒಳ್ಳೆಯವ್ರು ಅಂತ ಹೇಳದಲ್ಲ. ನೀವು ಕೊನೆ ಗಂಟು ಕೂತು ಬಿಟ್ರಂತೂ ಫುಲ್ ಒಳ್ಳೆಯವ್ರಾಗೋಯ್ತಿದ್ದಾರೆ. ಈಗ ಒಂದ್ ಸ್ವಲ್ಪ ಆಗಿದ್ದಾರೆ, ಕಾಲ್ಭಾಗ ಆಗಿದ್ದಾರೆ ಈಗ. ಯಾಕೆಂದ್ರೆ ನಾ ಸ್ವಲ್ಪ ದಿನದಲ್ಲಿ ಉಣ್ಮೆ ಬೇರೆ ಅದ, ಸುತ್ತ ದೈಗಳಕಾಕಿ ನಿಂತವ ಈ ಚಾಲಿ ಹೋಯ್ತಿದಂಗೆ ಅದ್ರಕಬಿಟ್ಟು. ಆಮೇಲೆ ಏನಪ್ಪಾ ಮೊನ್ನೆ ಗುಂಡ್ಲುಪೇಟೆ ಸೈಡು ಒಬ್ಬಳು ತಾಯಿ ಅರ್ಧಂಪರ್ಧಂ ಕತೆ ಕೊಳ್ಕೊಬಿಟ್ಟು ಬೆಳಗ್ಗೆ ಗಂಟೆ ಒಳಗೆ 6 ದೈ ಹಿಡ್ಕೊಂಡಿತ್ತು. 6 ಫುಲ್ಲು, 1 ಹಾಫ್ ಅಂತ 3 ಅಂದ್ರ 3 ಓ ಸತ್ಯವಂತರ ಮಗ. ಅಂದ್ರೆ ಪುಣ್ಯವಾದ ಕತೆ ನಾವೆಲ್ಲ ಕೂತಿದ್ದೀವಿ, ಭಕ್ತಿಯಿಂದ ಕೇಳ್ತಾ ಆ ಪರಮಾತ್ಮನ ಕೃಪೆಗೆ ಪಾತ್ರ ಆಗೋಣ. ಇಲ್ಲಿ ಮಂತ್ರಿಗೆ ಜವಾಬ್ದಾರಿನ ವಹಿಸಿದಂತ ಗಂಡ ಹೆಂಡತಿರ್ಬರು ಕೂಡ ರಾಜ್ಯ ಕೋಶಾದಿಗಳನ್ನು ತ್ಯಾಗ ಮಾಡಿ ಭಕ್ತಿಯಿಂದ ಪರಮಾತ್ಮನ ಸ್ಮರಣೆ ಮಾಡಿ ಮಕ್ಕಳಿಗೋಸ್ಕರವಾಗಿ ಭಗವಂತನನ್ನು ಬೇಡೋಣ ಅಂತ ಗಂಡ ಹೆಂಡತಿರ್ಬರು ಕೂಡ ಭೂಲೋಕದಂತ ಪುಣ್ಯವಾದಂತ ಕಾರಣದಲ್ಲಿ ಆ ಶಿವನ ಸನ್ನಿಧಿಗೆ ಆ ಪರಮಾತ್ಮನನ್ನು ಬೇಡಲು ಬರ್ತಾ ಇದ್ದಾನೆ ಅಂತ ನೋಡಿ ಯಾವ ರೀತಿಯಾಗಿ. ಬಾಬಾ ಶಂಕರ ಮೊರೆ ಕೇಳದೇನೋ ದೇವಾ, ಬಾಬಾ ಶಂಕರ ಮೊರೆ ಕೇಳದೇನೋ ದೇವಾ, ಬಾಬಾ ಶಂಕರ ರಮಣ ರಮಣ ಕರುಣಾ ಭರಣ ಗಿರಿಜಾ ರಮಣ ಕರುಣಾ ಭರಣ